ವಲಸಿಗರ ಹಾವಳಿ ದೇಶಕ್ಕೆ ಆಪತ್ತು. ಹುಬ್ಬಳ್ಳಿಯಲ್ಲಿ ಬಿಹಾರ ಮೂಲದ ವ್ಯಕ್ತಿಯೊಬ್ಬ 5 ವರ್ಷದ ಬಾಲಕಿ ಮೇಲೆ ಅತ್ಯಾಚಾರಗೈದು ಕೊಲೆ ಮಾಡಿದ್ದು ಬಳಿಕ ಆತ ಪೊಲೀಸ್ ಎನ್ಕೌಂಟರ್ಗೆ ಬಲಿಯಾಗಿದ್ದಾನೆ. ಈ ಪ್ರಕರಣವು ರಾಜ್ಯದಲ್ಲಿ ಕೆಲಸ ಹುಡುಕಿಕೊಂಡು ಅನ್ಯ ರಾಜ್ಯಗಳಿಂದ ವಲಸೆ ಬರುವವರ ಮೇಲೆ ಸೂಕ್ತ ನಿಗಾ ಇಡುವ ಅಗತ್ಯವನ್ನು ಮನಗಾಣಿಸಿದೆ. ಈ ಹಿನ್ನೆಲೆಯಲ್ಲಿ ರಾಜ್ಯದ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಇತ್ತೀಚೆಗೆ ಬೆಂಗಳೂರಿನಲ್ಲಿ ಉದ್ಯೋಗದಾತರು, ಕಾರ್ಮಿಕರು, ಕಾರ್ಮಿಕ ಸಂಘಟನೆಗಳು ಮತ್ತು ಅಧಿಕಾರಿಗಳ ಜಂಟಿ ಸಭೆಯನ್ನ ನಡೆಸಿದರು. ಹೊರ ರಾಜ್ಯಗಳಿಂದ ವಲಸೆ ಬರುವ ಕಾರ್ಮಿಕರ ಮೇಲೆ ನಿಗಾ ವಹಿಸಲು ಎಲ್ಲಾ ಇತರ ಇಲಾಖೆಗಳ ಸಹಕಾರದೊಂದಿಗೆ ವಿಶೇಷ ಕಾಯ್ದೆ ತರಲು ತೀರ್ಮಾನಿಸಲಾಗಿದೆ ಎಂದು ಸಚಿವರು ಮಾಹಿತಿ ನೀಡಿದ್ದಾರೆ. ಕಾರ್ಮಿಕರ ಉದ್ಯೋಗ, ಯೋಗಕ್ಷೇಮ, ಕನಿಷ್ಠ ಕೂಲಿ ಜೊತೆಗೆ ಸುರಕ್ಷತಾ ಕ್ರಮಗಳಿಗೂ ಆದ್ಯತೆ ನೀಡಲು ಸರ್ಕಾರ ಚಿಂತನೆ ನಡೆಸಿರುವುದು ಸೂಕ್ತವಾಗಿದೆ. ಒಂದೇ ಇಲಾಖೆಯಿಂದ ವಲಸೆ ಕಾರ್ಮಿಕರ ನಿಯಂತ್ರಣ ಸಾಧ್ಯವಿಲ್ಲ. ಎಲ್ಲಾ ಇಲಾಖೆಗಳ ಸಮನ್ವಯ, ಸಹಕಾರ ಬೇಕು. ಅನ್ಯ ರಾಜ್ಯಗಳ ಕಾರ್ಮಿಕರ ಕುರಿತು ಮಾಹಿತಿ ಪಡೆಯಲು ಸಭೆಯಲ್ಲಿ ಪಾಲ್ಗೊಂಡ ಎಲ್ಲರಿಗೂ ತಿಳಿಸಲಾಗಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಸ್ಥಳೀಯವಾಗಿ ಕಾರ್ಮಿಕರ ಲಭ್ಯತೆ, ವಲಸೆ ಕಾರ್ಮಿಕರ ಅನಿವಾರ್ಯತೆಯನ್ನು ಸಭೆಯಲ್ಲಿ ಭಾಗವಹಿಸಿದವರು ವಿವರಿಸಿದ್ದು ಸಹ ಗಮನಿಸಬೇಕಾದ ಸಂಗತಿ. ಅದರಲ್ಲೂ ಬಿಹಾರಿಗಳು ಎಂದು ತಳ್ಳಿ ಹಾಕುವಂತಿಲ್ಲ. ಬಾಂಗ್ಲಾ ಹಾಗೂ ಪಾಕಿಸ್ತಾನಿ ವಲಸಿಗರು ಸೇರಿಕೊಂಡು ಗುಂಪಲ್ಲಿ ಗೋವಿಂದ ಎನ್ನುವಂತೆ ಬಿಹಾರಿಗಳ ಹಣೆಪಟ್ಟಿ ಕಟ್ಟಿಕೊಂಡು ವಂಚಿಸುವ ಜಾಲವು ಕಡಿಮೆಯೇನಿಲ್ಲ. ದಕ್ಷಿಣ ಭಾರತದ ವಲಸಿಗರಿಂದ ಅಷ್ಟೇನೂ ಅಪಾಯವಿಲ್ಲ. ಆದರೆ ಬಾಂಗ್ಲಾ, ಪಾಕ್ ವಲಸಿಗರು ಈ ನೆಲದ ನಕಲಿ ಐಡಿಗಳನ್ನು ಪಡೆದು ಮಾಡಬಾರದ ಕೃತ್ಯ ನಡೆಸುತ್ತಿರುವ ಉದಾಹರಣೆಗಳು ಸಾಕಷ್ಟಿವೆ. ಹೀಗಾಗಿ ಈ ಬಗ್ಗೆ ತೀವ್ರ ನಿಗಾ ವಹಿಸಬೇಕಿದೆ. ಏಕೆಂದರೆ ನಮ್ಮದು ಪ್ರಜಾಪ್ರಭುತ್ವ ದೇಶ. ಯಾರು ಎಲ್ಲಿ ಬೇಕಾದರೂ ನೆಲೆಸಲು ಹಾಗೂ ಕೆಲಸ ಮಾಡಲು ಅವಕಾಶವಿದೆ. ಪ್ರತಿಯೊಬ್ಬ ಕಾನೂನುಬದ್ಧವಾಗಿ ಕಾರ್ಯನಿರ್ವಹಿಸುತ್ತಿರುವಾಗ ಸಕಾರಣವಿಲ್ಲದೆ ಅವನನ್ನು ನಿರ್ಬಂಧಿಸಲು ಆಗದು. ಸಂಘಟಿತ ಕಾರ್ಮಿಕರ ಬಗ್ಗೆ ಪಕ್ಕಾ ಲೆಕ್ಕದ ಜೊತೆಗೆ ವಿವರಗಳು ಸಿಗುತ್ತವೆ. ಆದರೆ ಅಸಂಘಟಿತ ವಲಯದಲ್ಲಿ ಇಂತಹ ಅಂಕಿಅಂಶ ಸಿಗುವುದು ಕಷ್ಟವೇ ಸರಿ. ಆದರೆ ಅಸಂಘಟಿತ ವಲಯದಲ್ಲಿ ಇಂತಹ ಅಂಕಿಅಂಶ ಸಿಗುವುದು ಕಷ್ಟ. ವಿಶೇಷವಾಗಿ ಬೆಂಗಳೂರಿನಂತಹ ಮಹಾನಗರಗಳಿಗೆ ಕೆಲಸ ಅರಸಿ ಬರುವ ಸಂಖ್ಯೆ ಅಧಿಕ. ನಿತ್ಯ ಸಾವಿರಾರು ಜನರು ಬರುತ್ತಿರುತ್ತಾರೆ. ಇವತ್ತಿನ ವಾತಾವರಣದಲ್ಲಿ ಕುಶಲಕರ್ಮಿಗಳಿಗೆ ಬಹುಬೇಡಿಕೆ ಇದೆ. ಕೆಲವು ವಲಯದ ಕೆಲಸಗಳಿಗೆ ಸ್ಥಳೀಯವಾಗಿ ಕಾರ್ಮಿಕರು ಸಿಗುವುದಿಲ್ಲ. ಹೊರಗಿನ ಜನ ಅನಿವಾರ್ಯವಾಗಿದೆ. ಹೀಗೆ ಬರುವ ವಲಸೆ ಕಾರ್ಮಿಕರ ಬಗ್ಗೆ ಸರ್ಕಾರದಲ್ಲಿ ಒಂದಷ್ಟು ಮಾಹಿತಿ ಇದೆ ಎಂದಾದಲ್ಲಿ ಒಂದೊಮ್ಮೆ ಏನಾದರೂ ಅಹಿತಕರ ಘಟನೆಗಳಾದಲ್ಲಿ ಮಾಹಿತಿ ಸಂಗ್ರಹ ಸುಲಭವಾಗುತ್ತದೆ. ಅದಲ್ಲದೆ ಆವರಣದಲ್ಲಿಯೂ ಕೂಡ ಸರ್ಕಾರ ತಮ್ಮ ಮೇಲೆ ನಿಗಾ ಇಟ್ಟಿರುತ್ತದೆ ಎಂದು ಎಚ್ಚರಿಕೆ ಇರುತ್ತದೆ. ಆದರೆ ಈ ನಿಟ್ಟಿನಲ್ಲಿ ಕಾನೂನು ರೂಪಿಸುವಾಗ ಶ್ರಮ ಸಂಸ್ಕೃತಿಗೆ ಧಕ್ಕೆ ಆಗದಂತೆ ಎಚ್ಚರಿಕೆ ವಹಿಸುವುದು ಅಗತ್ಯ. ಹಾಗೆ ವಲಸೆ ಕಾರ್ಮಿಕರ ಯೋಗಕ್ಷೇಮದ ಬಗ್ಗೆಯೂ ಗಮನಿಸಬೇಕಾಗುತ್ತದೆ. ಇಲ್ಲಿ ಉದ್ಯೋಗದಾತರ ಜವಾಬ್ದಾರಿಯೂ ಇದೆ ಎಂಬುದನ್ನು ಮರೆಯುವಂತಿಲ್ಲ. ಮಾದಕ ವಸ್ತು ಹಾವಳಿ, ಸಾಮಾನ್ಯ ಅಪರಾಧ ಕೃತ್ಯಗಳ ಜೊತೆಗೆ ಸೈಬರ್ ಅಪರಾಧಗಳು ಸಹ ಹೆಚ್ಚಿರುವುದರಿಂದ ಎಚ್ಚರಿಕೆ ಕ್ರಮ ಅನಿವಾರ್ಯ. ಸರ್ಕಾರಿ ಇಲಾಖೆಗಳ ಸಮನ್ವಯ ಸಹ ಇಲ್ಲಿ ಮುಖ್ಯವಾಗುತ್ತದೆ. ಈ ವಿಚಾರದಲ್ಲಿ ಗೃಹ ಸಚಿವರಾದ ಅಮಿತ್ ಶಾ ವಲಸೆಗಾರರಿಗೆ ಆಧಾರ್ ಹಾಗೂ ವೋಟರ್ ಐಡಿಯನ್ನ ಯಾರು ಕೊಡುತ್ತಾರೆಂದು ತಿಳಿದಿರುತ್ತದೆ ಎಂದು ತಿಳಿಸಿದರು. ನಮ್ಮ ರಾಜ್ಯದಲ್ಲಿ, ಅದರಲ್ಲೂ ಬೆಂಗಳೂರಿನಲ್ಲಿ ಆನೇಕಲ್, ಸರ್ಜಾಪುರ, ನೆಲಮಂಗಲ ಹಾಗೂ ದೇವನಹಳ್ಳಿ ಭಾಗದಲ್ಲಿ ಹಲವಾರು ಬಾಂಗ್ಲಾ ಮತ್ತು ಪಾಕಿಸ್ತಾನಿಯರು ಅಸ್ಸಾಂ, ಪಶ್ಚಿಮ ಬಂಗಾಳ, ಮಣಿಪುರ ಈ ಪ್ರದೇಶದಿಂದ ನಕಲಿ ಗುರುತಿನ ಚೀಟಿಯನ್ನ ಪಡೆದು ಬಂದಿರುತ್ತಾರೆ. ಮತ್ತೊಂದು ಕಡೆ ನೇಪಾಳದಿಂದ ಹಲವಾರು ವಲಸಿಗರು ಬೆಂಗಳೂರಿನ ಅಪಾರ್ಟ್ಮೆಂಟ್ಗಳಲ್ಲಿ ಕಾವಲುಗಾರರಾಗಿ ಇರುತ್ತಾರೆ. ಅವರಲ್ಲಿ ಬಹುತೇಕರು ಹಿಂದೂಗಳೇ ಆಗಿರುತ್ತಾರೆ. ಒಟ್ಟಾರೆ ನಮ್ಮ ರಾಜ್ಯ ಹಾಗೂ ದೇಶವನ್ನು ಸುರಕ್ಷಿತಗೊಳಿಸುವುದು ಸರ್ಕಾರ ಹಾಗೂ ನಾಗರಿಕರ ಜವಾಬ್ದಾರಿಯಾಗಿರುತ್ತದೆ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಮ್ಮ BNN ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.